ನಮಸ್ಕಾರ ವೀಕ್ಷಕರೇ ಸದ್ಯ ಭಾರಿ ಚರ್ಚೆಯಲ್ಲಿರುವ ವಿಷಯ ಅಂದ್ರೆ ಮಂಡ್ಯದ ಮದ್ದೂರಿನ ಗಲಾಟೆ. ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ಮದ್ದೂರಿನ ಹವ ಈಗ ದೇಶದೆಲ್ಲೆಡೆ ಸದ್ದು ಮಾಡ್ತಾ ಇದೆ. ಮದ್ದೂರಿನ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಗಣೇಶ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ನಡೆಯಿತು. ಆ ಬಳಿಕ ಎರಡು ಕೋಮುಗಳ ನಡುವೆ ಗಲಭೆ ಉಂಟಾಗಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಕಿಡಿಗೇಡಿಗಳ ಕೃತ್ಯಕ್ಕೆ ಹೊತ್ತಿ ಉರಿದಿದ್ದಂತಹ ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಮಾಡಲಾಯಿತು. ಇದರಿಂದ ಮದ್ದೂರು ಕೇಸರಿಮಯವಾಗಿ ಎತ್ತ ನೋಡಿದ್ರೂ ಜನಸಾಗರ ತುಂಬಿ ತುಳುಕ್ತಾ ಇತ್ತು. ಈ ಎಲ್ಲ ಬೆಳವಣಿಗೆಯ ನಡುವೆ ಹಲವರಿಗೆ ಶಾಕ್ ಕೊಟ್ಟಿದ್ದು ಮಾತ್ರ ಯತ್ನಾಳ್, ಬಸವನಗೌಡ ಪಾಟೀಲ್ ಯತ್ನಾಳ್. ಸಿದ್ದರಾಮಯ್ಯ ಅವರ ಆದಿಯಾಗಿ ಕಾಂಗ್ರೆಸ್ಸಿಗರಿಗೆ ಯತ್ನಾಳ್ ಬಹಳ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಸ್ವತಃ ಬಿಜೆಪಿಗರಿಗೂ ಈ ಒಂದು ವಿಚಾರ ಶಾಕ್ ಕೊಟ್ಟಿದೆ. ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸುತ್ತಾ ಈ ಮದ್ದೂರಿನ ಗಲಾಟೆ ಅನ್ನುವಷ್ಟರ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಮಂಡ್ಯ ಮದ್ದೂರಿನ ಜನ ಕಾಂಗ್ರೆಸ್ಸಿಗರಿಗೆ, ಬಿಜೆಪಿಗರಿಗೆ, ಅಲ್ಲಿ ಕಾವಲಿಗೆ ಇದ್ದಂತಹ ಪೊಲೀಸರಿಗೂ ಭಾರೀ ಅಚ್ಚರಿ ಮೂಡಿಸಿದ್ದಾರೆ. ಬಿಜೆಪಿ ಅಂತೂ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಅಂತಹದೊಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ ಯತ್ನಾಳ್. ಹಾಗಾದ್ರೆ ಮದ್ದೂರಿನಲ್ಲಿ ಯತ್ನಾಳ್ ತೆಗೆದುಕೊಂಡ ನಿರ್ಧಾರ ಏನು? ಮದ್ದೂರಿನ ಜನ ಕೊಟ್ಟಂತಹ ಅಚ್ಚರಿಯ ಸಂದೇಶ ಏನು? ಬಿಜೆಪಿ ಕಾಂಗ್ರೆಸ್ಗೆ ರಾಜಕೀಯವಾಗಿ ಟಕ್ಕರ್ ಕೊಟ್ಟಿದ್ದು ಹೇಗೆ ಯತ್ನಾಳ್? ಮದ್ದೂರಿನ ಜನತೆಯ ಈ ಅದ್ಭುತ, ಅಭೂತಪೂರ್ವ, ಅಚ್ಚರಿಯ ಬೆಂಬಲಕ್ಕೆ ಕಾರಣ ಏನು? ಆ ಎಲ್ಲದರ ಬಗ್ಗೆ ಒಂದು ವರದಿ ನೋಡೋಣ. ವೀಕ್ಷಕರೇ, ಮದ್ದೂರಿನ ಪರಿಸ್ಥಿತಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಸದ್ಯ ಪರಿಸ್ಥಿತಿ ತಿಳಿಯಾಗ್ತಾ ಇದೆ. ಆದರೆ ಮದ್ದೂರಿನ ಜನತೆಯಿಂದ ಒಂದು ಸ್ಪಷ್ಟವಾದ ಸಂದೇಶ ರವಾನೆ ಆಗಿದೆ. ಗಲಾಟೆ ಆದ ನಂತರದಲ್ಲಿ ಕಲ್ಲು ಹೊಡೆದಂತಹ ಕೆಲವು ಮುಸ್ಲಿಮರ ಮೇಲೂ ಎಫ್ಐಆರ್ ಆಗಿದೆ. ಈ ಕಡೆ ಹಿಂದೂ ಕಾರ್ಯಕರ್ತರ ಮೇಲೂ ಎಫ್ಐಆರ್ ದಾಖಲಿಸಲಾಗಿದೆ. ಕಲ್ಲು ಹೊಡೆದು ಗಲಾಟೆ ಶುರು ಮಾಡಿದ್ಯಾರು? ಆದರೆ ಕಾಂಗ್ರೆಸ್ ಮಾತ್ರ ಗಲಾಟೆಗೆ ಬಿಜೆಪಿನೇ ಕಾರಣ ಅಂತ ಹೇಳ್ಕೊಂಡು ಬರ್ತಾ ಇದೆ. ಗಲಭೆ ಸೃಷ್ಟಿ ಮಾಡೋದೇ ಬಿಜೆಪಿಯ ಉದ್ದೇಶ ಅಂತ ರಾಜಕೀಯವಾಗಿ ಈ ಗಲಾಟೆ ಹಣೆಪಟ್ಟಿಯನ್ನು ಬಿಜೆಪಿ ಗಂಟಿಸುವುದಕ್ಕೆ ಪ್ರಯತ್ನಿಸ್ತಾ ಇದೆ. ಇನ್ನು ಬಿಜೆಪಿ ಈ ಕಲ್ಲು ತೂರಾಟವನ್ನು ವಿರೋಧಿಸಿ ಮದ್ದೂರು ಜನತೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಶೋಭಾಯಾತ್ರೆಯನ್ನು ಕೈಗೊಳ್ತು. ಭರ್ಜರಿಯಾದ ಜನ ಬೆಂಬಲ ವ್ಯಕ್ತವಾಯಿತು. ಬಿಜೆಪಿಯಿಂದ ಈ ಕಡೆ ಒಗ್ಗಟ್ಟಿನ ಪ್ರದರ್ಶನ ಆಯಿತು. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಯಾತ್ರೆ ಬಿಜೆಪಿ ಅಂದುಕೊಂಡ ರೀತಿಯಲ್ಲೇ ಯಶಸ್ವಿಯಾಯಿತು. ಇಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗಿವೆ. ಈ ಶೋಭಾಯಾತ್ರೆಯ ಸಂದರ್ಭದಲ್ಲೇ ಯತ್ನಾಳ್ ಅನ್ನುವ ಘೋಷಣೆ ಮೊಳಗಿತ್ತು. ಬಿಜೆಪಿ ನಾಯಕರುಗಳ ಎದುರಲ್ಲೇ ಯತ್ನಾಳ್ ಅವರ ಘೋಷಣೆ ಮೊಳಗಿರುವಂಥದ್ದು. ಯತ್ನಾಳ್ ಅವರು ಬರಬೇಕು ಅನ್ನುವ ಮಾತನ್ನು ಸ್ವತಃ ಮದ್ದೂರಿನ ಜನತೆ ಘೋಷಣೆ ಕೂಗುವ ಮೂಲಕವಾಗಿ ಆಹ್ವಾನ ನೀಡಿದ್ರು. ಶೋಭಾಯಾತ್ರೆಗೆ ತೆರೆ ಬೀಳ್ತಿದ್ದ ಹಾಗೆ ಯತ್ನಾಳ್ ಅವರು ಸಿಂಗಲ್ ಸಿಂಹ ಆಗಿ ಎಂಟ್ರಿ ಕೊಡ್ತಾರೆ. ಅಲ್ಲಿ ಯತ್ನಾಳ್ ಅವರು ಒಂದು ಮಹತ್ವದ ಹೆಜ್ಜೆಯನ್ನು ತೆಗೆದುಕೊಳ್ತಾರೆ. ಮದ್ದೂರಿನ ಜನತೆ ಕೂಡ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಬಿಜೆಪಿ ಅಂತೂ ತಿರುಗಿ ನೋಡುವಂತಹ ಶಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಜನಸಾಗರವೇ ಅಲ್ಲಿ ಸೇರಿತ್ತು. ಮದ್ದೂರು ಕೇಸರಿಮಯವಾಗಿತ್ತು. ಯತ್ನಾಳ್ ಬರ್ತಾ ಇದ್ದಂತೆ ನುಗ್ಗಲು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ಒಂದೊಮ್ಮೆ ಪೊಲೀಸರು ಕೂಡ ಹರಸಾಹಸ ಪಟ್ಟರು. ಲಾಠಿ ಚಾರ್ಜ್ ಕೂಡ ನಡೆದಿದೆ. ಆ ಮಟ್ಟಿಗಿನ ಜನ ಬೆಂಬಲ ಯತ್ನಾಳ್ ಅವರಿಗೆ ವ್ಯಕ್ತವಾಗಿದೆ. ಇದು ಬಿಜೆಪಿಗೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ಅಲ್ಲಿ ಸೇರಿದಂತಹ ಜನಸಮೂಹ ಅಚ್ಚರಿಗೆ ಕಾರಣ ಆಗಿದೆ. ಯತ್ನಾಳ್ ಇಡೀ ಕರ್ನಾಟಕದಾದ್ಯಂತ ಬಹಳ ಪಾಪ್ಯುಲರ್ ಲೀಡರ್ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಮದ್ದೂರಲ್ಲಿ ಸೇರಿದಂತಹ ಜನಸಾಗರ ಮಾತ್ರ ಸ್ವತಃ ಯತ್ನಾಳ್ ಅವರು ಸಹ ಊಹೆ ಮಾಡಿರಲಿಲ್ಲ. ರಾಜಕೀಯ ಪಕ್ಷದ ನೋಟಿಗಾಗಿ ಬಂದವರಲ್ಲ, ಅಥವಾ ಬೇರೆ ಕಡೆಯಿಂದ ಬಸ್ ಮಾಡಿಸಿ ಜನಗಳನ್ನು ಕರ್ಕೊಂಡು ಬಂದು ಸಮಾವೇಶ ಮಾಡ್ತಾರಲ್ಲ, ಆ ರೀತಿ ಅಲ್ಲ. ಒಂದು ಸಾಮಾನ್ಯವಾಗಿ ಭೇಟಿ ಮಾಡುವ ರೀತಿಯಲ್ಲಿ ಯತ್ನಾಳ್ ಅವರು ಆಗಮಿಸಿದ್ರು. ಆದರೆ ಒಂದು ದೊಡ್ಡ ಸಮಾವೇಶದ ರೀತಿಯಲ್ಲಿ ಜನ ಸೇರಿಕೊಳ್ತಾರೆ, ಕಿಕ್ಕಿರಿದು ತುಂಬುತ್ತಾರೆ. ಇದು ಖಂಡಿತವಾಗ್ಲೂ ಬಿಜೆಪಿಗರನ್ನ ದಂಗುಬಡಿಸಿದೆ. ಇನ್ನು ರಾಜಕೀಯ ದೃಷ್ಟಿಯಿಂದ ನೋಡಿದ್ರೆ ಕಾಂಗ್ರೆಸ್ಸಿಗರಿಗೂ ಒಂದು ರೀತಿಯ ತಳಮಳ ಸೃಷ್ಟಿ ಮಾಡಿದೆ. ಯತ್ನಾಳ್ ಅವರಿಗೆ ಈ ಮಟ್ಟದ ಬೆಂಬಲ ಇದೆಯಾ, ಆನ್ ಗ್ರೌಂಡ್ ಅವರಿಗೆ ಈ ಮಟ್ಟದ ಫ್ಯಾನ್ ಫಾಲೋವಿಂಗ್ ಇದೆಯಾ ಅನ್ನೋದು ಹಲವರಿಗೆ ಅಚ್ಚರಿ ಮೂಡಿಸಿದೆ. ಇಲ್ಲಿ ಪ್ರಮುಖವಾದಂತಹ ವಿಚಾರ ಅಂದ್ರೆ ಯತ್ನಾಳ್ ಅವರನ್ನ ಮದ್ದೂರಿನ ಜನತೆ ಆನ್ ಡಿಮ್ಯಾಂಡ್ ಕರೆಸಿಕೊಂಡಿದ್ದು. ಯತ್ನಾಳ್ ಬರ್ತಾ ಇದ್ದಂತೆ ಅವರನ್ನು ನೋಡೋದಕ್ಕೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಮುಗಿಬೀಳ್ತಾರೆ. ಅಲ್ಲಿ ಒಂದು ಕ್ಷಣ ಕಾನೂನು ಸುವ್ಯವಸ್ಥೆ ಕೈ ಮೀರಿ ಹೋಗುತ್ತಾ ಅನ್ನುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಆ ಆತಂಕ ಪೊಲೀಸರಿಗೆ ಮೂಡಿತ್ತು. ಲಘು ಲಾಠಿ ಪ್ರಹಾರ ಕೂಡ ಆಗಿದೆ. ಇನ್ನು ಇದೇ ವೇಳೆ ಭಾಷಣ ಮಾಡಿದಂತಹ ಯತ್ನಾಳ್ ಅವರ ಒಂದೊಂದು ಮಾತು ಕೂಡ ಬೆಂಕಿ ಚೆಂಡಿನ ರೀತಿ ಇತ್ತು. ಹಾಗೆ ಪಕ್ಷದ ಚಿಹ್ನೆಯನ್ನು ಘೋಷಣೆ ಮಾಡಿ ಬಿಜೆಪಿ ಹೈಕಮಾಂಡ್ಗೆ ಖಡಕ್ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಕರ್ನಾಟಕ ಹಿಂದೂ ಪಾರ್ಟಿ ಕಟ್ತೀನಿ ಅನ್ನುವಂತಹ ಒಂದು ಸುಳಿವನ್ನು ಬಿಟ್ಟುಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಬಿಜೆಪಿಯವರು ಹೊಂದಾಣಿಕೆ ರಾಜಕಾರಣಿಗಳನ್ನು ಕೈ ಬಿಡಲಿ, ಹೊಂದಾಣಿಕೆ ಮಾಡೋರನ್ನು ಕೈ ಬಿಟ್ಟು ನಮ್ಮನ್ನು ಸೇರಿಸ್ಕೊಂಡ್ರೆ ಸರಿ, ಇಲ್ಲದಿದ್ದರೆ ನಾನು ಹೊಸ ಹಿಂದೂ ಪಕ್ಷವನ್ನು ಕಟ್ತೇನೆ ಅಂತ ಬಿಜೆಪಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಮುಂದಿನ ಬಾರಿ ಮಂಡ್ಯ, ಮೈಸೂರಿಗೆ ಪ್ರವಾಸ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಪ್ರತಾಪ್ ಸಿಂಹ, ನಾವೆಲ್ಲ ಹಿಂದೂಗಳ ಪರವಾಗಿ ಮಾತಾಡ್ತೀವಿ, ನಾವು ಪ್ರತಾಪ್ ಸಿಂಹ ಒಂದಾಗಿ ಹೊಸ ಸರ್ಕಾರವನ್ನು ತರ್ತೀವಿ. ಬಿಜೆಪಿಯವರು ನನ್ನ ಗೌರವಯುತವಾಗಿ ತೆಗೆದುಕೊಳ್ಳದಿದ್ದರೆ ಕರ್ನಾಟಕ ಹಿಂದೂ ಪಾರ್ಟಿ ಕಟ್ತೇನೆ. ಹೊಸ ಪಕ್ಷದ ಗುರುತು JCB ಅಂತ ಘೋಷಣೆ ಮಾಡಿದ್ದಾರೆ ಯತ್ನಾಳ್ ಅವರು.
ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವಾಗಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರ ಸರ್ಕಾರ ಔರಂಗಜೇಬ್ ಸರ್ಕಾರ. ಈ ಸರ್ಕಾರದಲ್ಲಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲೂ ಮೀಸಲಾತಿ ಕೊಟ್ಟಿದೆ. ವಕ್ಫ್ ದೇಣಿಗೆ ಕೊಡ್ತಾ ಇರುವಂತಹ ಮುಸ್ಲಿಂ ಸರ್ಕಾರ ಬೇಕಾ? ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಸರ್ ಬಾಬಾ ಬೇಕು. ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಇವರು ಕಟ್ಟಿದಂತಹ ಮಸೀದಿಗಳೇ ಅಕ್ರಮ. ಇನ್ಮುಂದೆ ಕರ್ನಾಟಕದಲ್ಲಿ ಇವೆಲ್ಲ ನಡೆಯೋದಿಲ್ಲ. ನನಗೆ ಆಶೀರ್ವಾದ ಮಾಡಿದ್ರೆ ರಾಜ್ಯಾದ್ಯಂತ ಅಕ್ರಮ ಮಸೀದಿ ತೆರವುಗೊಳಿಸ್ತೀನಿ ಅಂತ ಯತ್ನಾಳ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮದ್ದೂರಿನ ಜನತೆ ಅಭೂತಪೂರ್ವವಾಗಿ ಯತ್ನಾಳ್ ಅವರನ್ನು ಬರಮಾಡಿಕೊಂಡ್ರು. ಇದೇ ಮದ್ದೂರಿನ ಜನತೆಯ ಮುಂದೆ ಯತ್ನಾಳ್ ಅವರು ತನ್ನನ್ನು ಸಿಎಂ ಮಾಡಬೇಕು ಅನ್ನುವ ಬೇಡಿಕೆಯನ್ನು ಸಹ ಇಟ್ಟಿದ್ದಾರೆ. ನಾನು ಅಧಿಕಾರಕ್ಕೆ ಬಂದರೆ ಗೋ ಹತ್ಯೆ ಮಾಡೋರನ್ನು ಢಮಾರ್ ಮಾಡ್ತೇನೆ. ವಕ್ಫ್ ಅನುದಾನವನ್ನು ಗೋರಕ್ಷಕರಿಗೆ ಕೊಡ್ತೇನೆ. ದೇವಸ್ಥಾನದ ಹುಂಡಿ ಹಣ ದೇಗುಲದ ಅಭಿವೃದ್ಧಿಗೆ ಮೀಸಲಿರಬೇಕು. ಭಾರತದಲ್ಲಿರುವ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಬೇಕು. ಪಾಕಿಸ್ತಾನದಲ್ಲಿರುವ ಹಿಂದೂಗಳನ್ನು ಭಾರತಕ್ಕೆ ಕರೆತರಬೇಕು. ದೇಶ ವಿಭಜನೆ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹೇಳಿದರು. ಮದ್ದೂರಿನ ಘಟನೆಯನ್ನು ನೋಡಿದ್ರೆ ಅಂಬೇಡ್ಕರ್ ಹೇಳಿದ್ದು ಸತ್ಯ ಅನ್ನಿಸ್ತಾ ಇದೆ. ನಮ್ಮ ಸರ್ಕಾರ ಬಂದರೆ ಮಸೀದಿ ಮುಂದೆ ಡ್ಯಾನ್ಸ್ಗೆ ಅವಕಾಶ ಕೊಡ್ತೇನೆ. 2028ಕ್ಕೆ ವಿಧಾನಸೌಧದ ಎದುರು ಎಲ್ಲರೂ ಭಗವಧ್ವಜ ತರ್ತೀರಾ, ನನ್ನನ್ನು ಕರ್ನಾಟಕದ ಮುಖ್ಯಮಂತ್ರಿ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಯತ್ನಾಳ್ ಅವರ ಮಾತುಗಳಿಗೆ ತಕ್ಕಂತೆ ಮದ್ದೂರಿನ ಜನತೆಯಿಂದ ಜಯಘೋಷಗಳು ಕೇಳಿಬಂದವು. ಕೇವಲ ಇದಿಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ್ರು. ನಮ್ಮ ಮಣ್ಣಲ್ಲಿ ಇದ್ಕೊಂಡು ಪಾಕಿಸ್ತಾನಕ್ಕೆ ಜೈ ಅನ್ನೋರಿಗೆ ಇಲ್ಲಿರೋದಕ್ಕೆ ಅರ್ಹತೆ ಇಲ್ಲ. ಜನರು ಇನ್ಮುಂದೆ ಜಾತಿ ನೋಡಿ ಓಟ್ ಹಾಕಬೇಡಿ. ಸಿದ್ದರಾಮಯ್ಯ ಸರ್ಕಾರ ಔರಂಗಜೇಬನ ಸರ್ಕಾರ ಆಗೋಗ್ಬಿಟ್ಟಿದೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಮಾತನಾಡೋದೇ ಒಂದು ರೀತಿ, ನಡೆದುಕೊಳ್ಳೋದೇ ಬೇರೆ ರೀತಿ. ಹೊಂದಾಣಿಕೆ ರಾಜಕಾರಣ ಮಾಡಿ ಎಲ್ರಿಗೂ ಮೋಸ ಮಾಡ್ತಿದ್ದಾರೆ ಇವರೆಲ್ಲ. ಮುಸ್ಲಿಂ ಸರ್ಕಾರ ನಡೆಸಿದ್ರೆ 3 ತಿಂಗಳಲ್ಲಿ ಕಿತ್ತೋಗಿದ್ದು ಹಿಂದೂ ಸರ್ಕಾರ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಶಾಂತಿಯುತವಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತಹ 500 ಹಿಂದೂಗಳ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಈ ಬಗ್ಗೆನೂ ಕೂಡ ಯತ್ನಾಳ್ ಬೇಸರವನ್ನು ಹೊರಹಾಕಿದ್ದಾರೆ. ನೋಡಿ, ಇಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಅಂತ ಹೇಳಿದ್ರೆ, ಶೋಭಾಯಾತ್ರೆಯ ಸಂದರ್ಭದಲ್ಲಿ ಬಿಜೆಪಿ ಎಲ್ಲ ನಾಯಕರು ಬಂದಂತಹ ಸಂದರ್ಭದಲ್ಲಿ ಜನಸಾಗರ ಸೇರಿತ್ತು, ಅದು ಬೇರೆ ವಿಚಾರ. ಈಗ ಯತ್ನಾಳ್ ಅವರು ಬಂದಂತಹ ಸಂದರ್ಭದಲ್ಲೂ ಅಷ್ಟೇ ಪ್ರಮಾಣದ ಜನಸಾಗರ ಸೇರಿತ್ತು. ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಿದಂತಹ ಘಟನೆಯನ್ನು ವಿರೋಧಿಸಿ ಜನ ಸ್ವಯಂ ಪ್ರೇರಿತರಾಗಿ ಮದ್ದೂರು ಬಂದ್ ಮಾಡಿದ್ರು. ಇದರ ಲಾಭ ಬಿಜೆಪಿಗೂ ಕೂಡ ಸಿಕ್ಕಿದೆ. ಈ ರೀತಿಯ ಜನರ ಬೆಂಬಲವನ್ನು ಬಹುಶಃ ಬಿಜೆಪಿ ಆಗಲಿ ಅಥವಾ ಹಿಂದೂ ಪರ ಸಂಘಟನೆಗಳು ನಿರೀಕ್ಷೆ ಮಾಡಿರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ, ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳೋದೇ ಒಂದು ಕರ್ತವ್ಯ, ತಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ಮದ್ದೂರು ಮತ್ತು ಅಕ್ಕಪಕ್ಕದ ಗ್ರಾಮದಿಂದಲೂ ಜನರು ಜಮಾಯಿಸಿದ್ರು. ಒಂದು ಕಡೆ ಯತ್ನಾಳ್ ಬಿಜೆಪಿಗೆ ಶಾಕ್ ಕೊಟ್ಟರೆ, ಮತ್ತೊಂದೆಡೆ ಕಾಂಗ್ರೆಸ್ನಲ್ಲಿ ತಳಮಳ ಸೃಷ್ಟಿಯಾಗಿದೆ. ಈ ಶೋಭಾಯಾತ್ರೆಯ ಅಭೂತಪೂರ್ವವಾದ ಯಶಸ್ಸು ಕಾಂಗ್ರೆಸ್ನಲ್ಲಿ ತಳಮಳವನ್ನು ಸೃಷ್ಟಿ ಮಾಡಿರುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಮದ್ದೂರು ಶೋಭಾಯಾತ್ರೆ ಬಿಜೆಪಿಗೆ ಭಾರಿ ಬೂಸ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಹೊಸ ರಾಜಕೀಯ ಸಮೀಕರಣಕ್ಕೆ ಇದು ಒಂದು ತಿರುವು ನೀಡುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ಬಿಜೆಪಿ ನಾಯಕರುಗಳು ಈ ಯಾತ್ರೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು. ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತ ಸಮುದಾಯದ ಓಲೈಕೆಗೆ ಮುಂದಾಗಿದೆ ಅಂತ ಬಿಜೆಪಿ ನಾಯಕರು ದೂರುತ್ತಲೇ ಬರ್ತಾ ಇದ್ದಾರೆ. ಈಗ ಅದನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂಥ ಹೇಳಿಕೆ ಬಂತು. ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಕ್ ಅವರನ್ನು ಆಹ್ವಾನ ಮಾಡಿದ್ರು. ಇವೆಲ್ಲವನ್ನ ಉದ್ದೇಶಪೂರ್ವಕವಾಗಿಯೇ ಮಾಡ್ತಾ ಇದೆ ಅನ್ನೋದು ಬಿಜೆಪಿ ಆರೋಪ. ಅದನ್ನು ನೇರವಾಗಿ ಜನರ ಮುಂದೆ ಇಡ್ತಾ ಇದೆ ಬಿಜೆಪಿ. ಅದರಲ್ಲೂ ಚಾಮುಂಡಿ ತಾಯಿ ಸಾರ್ವಜನಿಕರ ಆಸ್ತಿ ಅಂತ ಹೇಳಿರುವುದು ಕಾಂಗ್ರೆಸ್ನಲ್ಲಿ ಕೆಲವರಿಗೆ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಈಗ ಈ ಗಣೇಶ ಮೆರವಣಿಗೆಗೆ ಕಲ್ಲು ತೂರಾಟ ನಡೆಸಿರೋದು ಬಹಳ ನೆಗೆಟಿವ್ ಆಗಿದೆ. ಹಿಂದೂಗಳು ಆಚರಿಸ್ತಾ ಇರುವಂತಹ ಹಬ್ಬಕ್ಕೆ ಒಂದಲ್ಲ ಒಂದು ಕಾರಣ ನೀಡಿ ಸರ್ಕಾರ ಅದನ್ನು ತಡೆಯೋದಕ್ಕೆ ನೋಡ್ತಾ ಇದೆ. ಗಣೇಶ ಹಬ್ಬದ ಮೆರವಣಿಗೆಯಲ್ಲಿ ಡಿಜೆ ಬಳಸಬಾರ್ದು, ಷರತ್ತುಗಳನ್ನು ಹಾಕಲಾಗ್ತಾ ಇದೆ. ಗಣೇಶ ಪೆಂಡಲ್ ಹಾಕುವ ಅನುಮತಿಯನ್ನು ತೆಗೆದುಕೊಳ್ಬೇಕು ಅನ್ನೋ ಷರತ್ತನ್ನು ಕೂಡ ವಿಧಿಸಲಾಗ್ತಾ ಇದೆ. ಮುಸ್ಲಿಮರ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ಳುವಂತಹ ಸರ್ಕಾರ ಹಿಂದೂಗಳ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ಳಲಿಲ್ಲ. ಗಣೇಶ ಹಬ್ಬವನ್ನು ವರ್ಷಪೂರ್ತಿ ಆಚರಣೆ ಮಾಡ್ತಾರಾ? ಈ ರೀತಿಯಾಗಿ ಸಾಲು ಪ್ರಶ್ನೆಗಳನ್ನು ಬಿಜೆಪಿ ನಾಯಕರು ಜನರ ಮುಂದೆ ಇಡ್ತಿದ್ದಾರೆ. ಗ್ಯಾರಂಟಿಯ ಅಮಲಿನಲ್ಲಿ ಅಧಿಕಾರಕ್ಕೆ ಬಂದಂತಹ ಸರ್ಕಾರಕ್ಕೆ ಇದು ಭಾರಿ ಪೆಟ್ಟು ಕೊಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಬಿಜೆಪಿಗೆ ವರವಾಗ್ತಾ ಇದೆ. ಗಣೇಶ ಮೆರವಣಿಗೆಯ ಮೇಲೆ ಕಲ್ಲು ಎಸೆದಿದ್ದು ಹಿಂದೂಗಳು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಇನ್ನೊಂದು ಕಡೆ ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಮರ ಕಡೆಯಿಂದಲೇ ಗಲಾಟೆ ನಡೆದಿದೆ ಅಂತ ಮಂಡ್ಯ ಉಸ್ತುವಾರಿ ಚೆಲುವರಾಯಸ್ವಾಮಿ ಹೇಳ್ತಾರೆ. ಗೃಹ ಸಚಿವರು ಇದೊಂದು ಸಣ್ಣ ಘಟನೆ ಅಂತ ಹೇಳ್ತಿದ್ದಾರೆ. ಹಿಂದೂ ಮಹಿಳೆಯರು ರಸ್ತೆಗಿಳಿದು ಬರ್ತಿದ್ದಾರೆ, ಹುಷಾರ್, ನಿಮ್ಮ ಓಲೈಕೆ ರಾಜಕಾರಣ ನಿಲ್ಲಿಸಿ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಈ 3 ವಿಚಾರಗಳನ್ನು ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ದಿದೆ. ಈ ರೀತಿಯಾಗಿ ಸರ್ಕಾರದ ವೈಫಲ್ಯವನ್ನ ಜನರ ಮುಂದೆ ಇಡೋದ್ರಲ್ಲಿ ಬಿಜೆಪಿ ಯಶಸ್ವಿ ಆಗ್ತಿದೆ ಅಂತ ಹೇಳ್ಬೋದು. ಇನ್ನು ಈ ಹಿಂದೆ RCB ಕಾಲ್ತೊಳಿತ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಅಮಾನತು ಮಾಡಿ ಸರ್ಕಾರಕ್ಕೆ ಹಿನ್ನಡೆ ಆಗಿತ್ತು. ಇದೀಗ ಮದ್ದೂರು ಗಣೇಶ ಮೆರವಣಿಗೆಗೆ ಸಂಬಂಧಪಟ್ಟಂತೆ ಕಲ್ಲು ತೂರಿದ ಕೇಸ್ಗೆ ಸಂಬಂಧಪಟ್ಟಂತೆ ಪಾತ್ರವೇ ಇಲ್ಲದ ಪೊಲೀಸ್ ಅಧಿಕಾರಿಯ ವರ್ಗಾವಣೆ ಆಗಿದೆ. ಅಡಿಷನಲ್ SP ತಿಮ್ಮಯ್ಯ ಅವರ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಗೃಹ ಇಲಾಖೆ ವರ್ಗಾವಣೆ ಮಾಡಿ ಇನ್ನೂ ಜಾಗ ತೋರಿಸಿಲ್ಲ.
ಅಷ್ಟಕ್ಕೂ ಈ ಮದ್ದೂರು ಪ್ರಕರಣದಲ್ಲಿ ತಿಮ್ಮಯ್ಯ ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಟ್ಟಿರಲಿಲ್ಲ. ಹೀಗಿದ್ರೂ ಕೂಡ ತಿಮ್ಮಯ್ಯ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಇದು ಈಗ ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಕಲ್ಲು ತೂರಾಟ ತಡಿಬೇಕಾಗಿದ್ದು ಮದ್ದೂರು ಇನ್ಸ್ಪೆಕ್ಟರ್ ಹಾಗೆ ಇತರ ಪೊಲೀಸರ ಕರ್ತವ್ಯ ಆಗಿತ್ತು. ಸೋಮವಾರ ಪ್ರತಿಭಟನೆಯ ಬಂದೋಬಸ್ತ್ ನೇತೃತ್ವವನ್ನು ವಹಿಸಿದ್ದು SP ಅವರು. ಕೇವಲ ಸ್ಥಳದಲ್ಲಿ ಬಂದೋಬಸ್ತ್ ಕೆಲಸವನ್ನು ಮಾಡ್ತಾ ಇದ್ದಂಥವರು ತಿಮ್ಮಯ್ಯ ಅವರು. ಹೀಗಿದ್ರೂ ಸಹ ಅಮಾಯಕ ಅಧಿಕಾರಿಯನ್ನು ಸರ್ಕಾರ ಬಲಿಪಶು ಮಾಡಿದೆ ಅನ್ನುವ ದೂಷಣೆ ಕೇಳಿ ಬಂದಿದೆ. ಒಟ್ಟಾರೆಯಾಗಿ ಮತ್ತೊಂದು ಪ್ರಕರಣ ಕಾಂಗ್ರೆಸ್ಗೆ ಈಗ ಮುಳುವಾಗ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಯತ್ನಾಳ್ ಅವರ ನಿರ್ಧಾರದ ಬಗ್ಗೆ ನೀವೇನಂತೀರಾ? ಸರ್ಕಾರ ಕೈಗೊಂಡಂತಹ ಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.